ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಜಕ್ಕೂ ಸನಾತನ ಅಂದ್ರೇನು? ಸನಾತನದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಮಾತೇನು? ಕೃಷ್ಣ ಈ ಜಗತ್ತಿನಲ್ಲೇ ಹೇಗಿದ್ದಾನೆ? ಅವನ ಅಸ್ತಿತ್ವ ಕಂಡುಕೊಳ್ಳೋದು ಹೇಗೆ? ಕೃಷ್ಣನ ಹೆಸರಿನ ಮಾಯೆ ಯಾವುದು? ಹೇಗೆ ನಮ್ಮೆಲ್ಲರನ್ನೂ ಆ ಭ್ರಮೆ ಆವರಿಸಿಕೊಳ್ಳುತ್ತೆ? ಆ ಕಲ್ಪನೆಗಳನ್ನೆಲ್ಲ ಮೀರಿ ಕೃಷ್ಣನ ಸೇವೆ ಮಾಡುವುದು ಹೇಗೆ? ಹಾಗಾದರೆ ಕೃಷ್ಣ ಅಂದರೆ ಯಾರು? ಈ ಎಲ್ಲ ಗೊಂದಲಗಳ ಅನುಮಾನಗಳಿಗಾಗಿ ಕೃಷ್ಣನೇ ವಿವರಿಸಿದ ಬದುಕಿನ ಕಹಿ ಸತ್ಯ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಅವ್ಯಕ್ತೋ ಯಮ ಚಿಂತ್ಯೋ ಯಮ ವಿಕಾರ್ಯೋ ಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಾಂ ನಾನು ಶೋಚಿತ್ತು ಮಹರ್ಷಿ ಎಂದು. ಅಂದರೆ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನ ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನ ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು ಎಂದಿದ್ದಾನೆ ಶ್ರೀಕೃಷ್ಣ. ಶ್ರೀಕೃಷ್ಣ ಅನೇಕ ರೀತಿಯಲ್ಲಿ ಆತ್ಮವು ಅಮರ ಎಂಬುದನ್ನ ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾನೆ. ಅವ್ಯಕ್ತೋಯಂ ಅಂದ್ರೆ ಅದು ಲೌಕಿಕ ಕಣ್ಣಿಗೆ ಗೋಚರಿಸುವುದಿಲ್ಲ, ಅದನ್ನ ನಾವು ನೋಡಲಾರೆವು. ಯಾಕಂದ್ರೆ ಆತ್ಮದ ಗಾತ್ರ ಎಷ್ಟು ಸೂಕ್ಷ್ಮವೆಂದರೆ ಅದು ಕೂದಲೆಳೆಯ 10,000 ಭಾಗ. ಅದು ಅಣುವಿಗಿಂತ ಸೂಕ್ಷ್ಮ. ಈ ಆತ್ಮವು ಎಲ್ಲೆಡೆ ಇರುವವನು. ಲೌಕಿಕ ಜಗತ್ತಿನಲ್ಲಿ ಆತ್ಮವು ಇರುವೆಡೆಯಲ್ಲಿ ಶ್ರೀಕೃಷ್ಣನು ಇರ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ ದೇಶೆ ಅರ್ಜುನ ತಿಷ್ಠತಿ ಎಂದಿದ್ದಾನೆ. ಅಂದರೆ ಅವರಿಬ್ಬರು ಕೃಷ್ಣ ಮತ್ತು ಆತ್ಮನಲ್ಲಿರ್ತಾರೆ. ಆದುದರಿಂದ ಅಣೋರಣೀಯಾನ್ ಮಹತೋ ಮಹಿಯಾನ್ ಎಂದಿದ್ದಾನೆ. ಅಂದರೆ ಕೃಷ್ಣನು ಶ್ರೇಷ್ಠರಲ್ಲಿ ಶ್ರೇಷ್ಠ ಮತ್ತು ಅಲ್ಪರಲ್ಲಿ ಅಲ್ಪನಾಗಬಹುದು. ಇದೇ ದೇವರು, ಅಂದರೆ ಭಗವಂತ. ಬಾಲಕೃಷ್ಣ ಆಡುತ್ತಿದ್ದಾಗ ಮಣ್ಣು ತಿಂದ. ಅವನ ಗೆಳೆಯರು ಯಶೋದೆಗೆ ದೂರು ನೀಡುತ್ತಾರೆ. ಅಮ್ಮ, ನಿನ್ನ ಮಗ ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ ಎಂದಾಗ ತಾಯಿ ಯಶೋದ ಕೇಳಿದ್ಲು ಕೃಷ್ಣನನ್ನ, ಕೃಷ್ಣ, ನೀನು ಯಾಕೆ ಮಣ್ಣು ಸೇವಿಸುತ್ತಿರುವೆ? ನಾನು ನಿನಗೆ ಹೇಳಿದ್ದೆ ತಾನೆ ಎಂದಳು. ಅದಕ್ಕೆ ಕೃಷ್ಣ ಹೇಳಿದ, ಅಮ್ಮ, ನಾನು ಮಣ್ಣು ತಿಂದಿಲ್ಲ, ನನ್ನ ಮಿತ್ರರು ದೂರುತ್ತಿದ್ದಾರೆ. ಅವರು ಈ ದಿನ ನನ್ನ ವೈರಿಗಳಾದರು. ನಾವು ಜಗಳವಾಡ್ದೆವು. ನೀನು ನನ್ನನ್ನು ಬೈಯಲೆಂದು ಅವರು ದೂರು ನೀಡಿದ್ದಾರೆ ಅಷ್ಟೇ ಅಮ್ಮ ಎಂದಾಗ ಇದನ್ನ ಬಗೆಹರಿಸಲು ಯಶೋದೆ ನಿರ್ಧರಿಸ್ತಾಳೆ. ಸರಿ, ನಿನ್ನ ಬಾಯನ್ನ ತೋರಿಸು, ನಾನು ನೋಡಬೇಕು, ಈಗಲೇ ನೋಡಬೇಕು ಎಂತಾಳೆ. ಕೃಷ್ಣ ಬಾಯಿ ತೆರೆದಾಗ ಅವನ ತಾಯಿಯು ಅದರೊಳಗೆ ಅಸಂಖ್ಯ ವಿಶ್ವಗಳನ್ನು ಕಾಣ್ತಾಳೆ. ಇದುವೇ ಕೃಷ್ಣ, ಅಣೋರಣೀಯಾನ್ ಮಹತೋ ಮಹಿಯಾನ್. ಕೃಷ್ಣನು ಜಗತ್ತನ್ನು ಪ್ರವೇಶಿಸ್ತಾನೆ, ಆದರೆ ಅದೇ ವೇಳೆ ಅವನ ಬಾಯಲ್ಲಿ ಅಸಂಖ್ಯ ವಿಶ್ವಗಳಿರ್ತಾವೆ. ಇದೇ ಶ್ರೇಷ್ಠರಲ್ಲಿ ಶ್ರೇಷ್ಠ ಮತ್ತು ಅಲ್ಪರಲ್ಲಿ ಅಲ್ಪ. ಕೃಷ್ಣನ ಬಾಯಿಯೊಳಗೆ ವಿಶ್ವ ದರ್ಶನವಾದರೂ ಯಶೋದೆಗೆ ನಂಬಲಾಗಲಿಲ್ಲ. ಯಾಕಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷನೆಂದು ಅವಳು ಎಂದಿಗೂ ಭಾವಿಸಲಿಲ್ಲ. ಅವನು ನನ್ನ ಪುಟ್ಟ ಮಗು, ಅವನನ್ನ ಪೋಷಿಸಬೇಕು, ಇದು ಅವಳ ಭಾವನೆ. ಇವುಗಳನ್ನ ಮಾತಾ ಪಿತೃಗಳ ಭಾವನೆ, ವಾತ್ಸಲ್ಯ, ರಸ ಎಂದು ಕರೀತಾರೆ. ಭಕ್ತರು ಅನೇಕ ರಸಗಳ ಮೂಲಕ ಕೃಷ್ಣನಿಗೆ ಸೇವೆ ಸಲ್ಲಿಸ್ತಾರೆ. ಕೆಲವರು ಸೇವಕನಾಗಿ, ಮಿತ್ರನಾಗಿ, ತಂದೆ ತಾಯಿಯಾಗಿ, ಪ್ರಿಯತಮನಾಗಿ, ಹೀಗೆ ಅವನ ಸೇವೆಯಲ್ಲಿ ನಿರತರಾಗಿರಬಹುದು. ಈ 5 ರಸಗಳ ಮೂಲಕ ಭಕ್ತನು ಕೃಷ್ಣನೊಂದಿಗೆ ಸಂಪರ್ಕ ಹೊಂದಿರುತ್ತಾನೆ. ಇನ್ನು 7 ರಸಗಳಿವೆ, ಆದರೆ ಅವು ಅನುಷಂಗಿಕವಾದವು. ಉದಾಹರಣೆಗೆ, ಅಸುರರು, ರಾಕ್ಷಸರು, ಶತ್ರುಗಳಂತೆ ಕೃಷ್ಣನ ಸೇವೆ ಮಾಡುತ್ತಿರಬಹುದು. ಅವರು ಸೇವೆ ಸಲ್ಲಿಸ್ತಾರೆ. ಆದರೆ ವೈರಿಗಳಂತೆ ಕೆಲವರು ಕೃಷ್ಣನಿಗೆ ಸಂತೋಷ ನೀಡಿ ಸೇವೆ ಸಲ್ಲಿಸಬಹುದು. ಇನ್ನು ಕೆಲವರು ಅವನೊಂದಿಗೆ ಹೋರಾಡುತ್ತಾ, ಹೀಗೆ 12 ರಸಗಳಿವೆ. ಅದನ್ನ ಅಖಿಲ ರಸಾಮೃತ ಸಿಂಧು ಎನ್ನುತ್ತಾರೆ. ನಾವು ಈ ಜಗತ್ತಿನಲ್ಲಿ ಅನುಭವಿಸುವ ಎಲ್ಲ ರಸಗಳು ಕೃಷ್ಣನಿಂದಲೇ ಬರ್ತಾವೆ. ನಮ್ಮ ಅನುಭವದೊಳಗಿನ ಎಲ್ಲವೂ ಕೃಷ್ಣನಲ್ಲೇ ಇರುತ್ತವೆ ಎಂದು ವೇದಾಂತ ಸೂತ್ರ ಹೇಳುತ್ತೆ. ಕೃಷ್ಣ ಕದಿಯುತ್ತಾನೆ, ಆದರೆ ಕೃಷ್ಣನಲ್ಲಿ ಕಳ್ಳತನವೂ ಇದೆ. ಕೃಷ್ಣ ಬೆಣ್ಣೆ ಕಳ್ಳನೆಂದು ಪ್ರಸಿದ್ಧನಾಗಿದ್ದಾನೆ. ಲೌಕಿಕದ ನಮ್ಮೆಲ್ಲ ವ್ಯವಹಾರಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನೊಂದಿಗಿನ ನಮ್ಮ ವ್ಯವಹಾರಗಳ ವಿಕೃತ ಪ್ರತಿಬಿಂಬವಾಗಿವೆ. ಆದರೆ ಆಧ್ಯಾತ್ಮಿಕ ಜಗತ್ತಿನ ಅರಿವಿಲ್ಲದ ನಿರಾಕಾರವಾದಿಗಳಿಗೆ ಕೃಷ್ಣನು ಸದಾ ಕಾರ್ಯ ಮಗ್ನ ಎಂಬುದು ತಿಳಿಯದು. ಕೃಷ್ಣನು ಸನಾತನ, ಶಾಶ್ವತ ಮತ್ತು ಭಕ್ತರೊಂದಿಗಿನ ಅವನ ವ್ಯವಹಾರವು ಸನಾತನ ಎಂದಿದ್ದಾನೆ. ಮತ್ತು ಈ ವ್ಯವಹಾರಗಳು ಇಲ್ಲಿ ಸಾಧ್ಯವಿಲ್ಲ. ಆದರೆ ಸನಾತನ ಧಾಮ ಶಾಶ್ವತ ಜಗತ್ತಿನಲ್ಲಿ ಸಾಧ್ಯ. ಲೌಕಿಕ ಜಗತ್ತಿನಲ್ಲಿ ನಾವು ಕೃಷ್ಣನೊಂದಿಗೆ ಸನಾತನ ವ್ಯವಹಾರ ಮಾಡಲಾಗದು. ಆದುದರಿಂದ ಕೃಷ್ಣನು ಬದ್ಧಾತ್ಮಗಳಿಗೆ ತಿಳಿಸಲು ಬರ್ತಾನೆ. ಶಾಶ್ವತ ಸಂತೋಷ, ಶಾಶ್ವತ ವ್ಯವಹಾರಗಳಿಗೆ ನನ್ನ ಶಾಶ್ವತ ಧಾಮಕ್ಕೆ ಬನ್ನಿ. ಯದ್ ಗತ್ವಾನ ನಿವರ್ತಂತೆ ತದ್ ಧಾಮ ಪರಮಂ ಮಮ ಎಂದಿದ್ದಾನೆ. ಸ್ವಭಾವತಃ ಲೌಕಿಕ ಜಗತ್ತು ಶಾಶ್ವತವಲ್ಲ. ಐಹಿಕದಲ್ಲಿ ಪ್ರತಿಯೊಂದಕ್ಕೂ ಜನ್ಮವಿದೆ. ಹುಟ್ಟಿದ ದಿನ ಇರುವುದಕ್ಕೆ ಅಂತ್ಯದ ದಿನವೂ ಇರುತ್ತೆ. ಅದು ಲೌಕಿಕ ಜಗತ್ತಿನ ಲಕ್ಷಣ. ಇಲ್ಲಿಯೂ ನಾವು ಶಾಶ್ವತ ಉದ್ಯೋಗ, ಸನಾತನ ಧರ್ಮವನ್ನು ಅನುಸರಿಸಬಹುದು.
ಆದರೆ ವಾಸ್ತವವಾಗಿ ಅದನ್ನು ಆಚರಿಸುವುದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಉದ್ಯೋಗದಲ್ಲಿ ಮೊದಲು ವ್ಯಕ್ತಿಗೆ ತರಬೇತಿ ನೀಡಿ ನಂತರ ಹುದ್ದೆ ಕೊಡಲಾಗತ್ತೆ. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಪೂರ್ಣ ತರಬೇತಿ ಹೊಂದಿದ ಭಕ್ತರು ಮೊದಲು ಕೃಷ್ಣನಿರುವ ಜಗತ್ತಿನಲ್ಲಿ ಜನ್ಮ ಪಡೆಯುವರು ಎಂದು ಸನಾತನ ಗೋಸ್ವಾಮಿ ಅವರು ವಿವರಿಸಿದ್ದಾರೆ. ಆಕಾಶದಲ್ಲಿ ಸೂರ್ಯನು ಸದಾ ಉಪಸ್ಥಿತನಿರುವಂತೆ ಕೃಷ್ಣನು ಯಾವಾಗಲೂ ಎಲ್ಲೆಡೆಯೂ ಇರ್ತಾನೆ. ಸೂರ್ಯಾಸ್ತವಾಯಿತೆಂದರೆ ಅವನು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಆಗಸದಲ್ಲಿ ಇರ್ತಾನೆ. ಹಾಗೆಯೇ ಕೃಷ್ಣ ಸದಾ ಉಪಸ್ಥಿತನಿರ್ತಾನೆ. ಅವನನ್ನು ನೋಡಲು ನಾವು ನಮ್ಮ ಕಣ್ಣುಗಳನ್ನು ಸಿದ್ಧಪಡಿಸಬೇಕು. ಅದು ಹೇಗೆ ಸಾಧ್ಯ ಎಂದಾಗ ಬ್ರಹ್ಮ ಇದರ ಬಗ್ಗೆ ವಿವರಿಸ್ತಾನೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದಂ ಆದಿ ಪುರುಷಂ ತಂ ಅಹಂ ಭಜಾಮಿ ಎಂದು. ಅಂದರೆ ಕೃಷ್ಣನ ಬಗೆಗೆ ಪ್ರೀತಿ ವಾತ್ಸಲ್ಯ ಉಳ್ಳವರು ಮಾತ್ರ ಅವನನ್ನು ನೋಡುವುದು ಸಾಧ್ಯ. ಈಗಾಗಲೇ ಕೃಷ್ಣನನ್ನ ಪ್ರೀತಿಸುವ ಪ್ರವೃತ್ತಿ ಇದ್ದೇ ಇದೆ. ಆದರೆ ನಾವು ಈ ಪ್ರೀತಿಯ ಮನಸ್ಸನ್ನ ಮಾಯೆಗೆ ವರ್ಗಾಯಿಸಿ ಬಿಟ್ಟಿದ್ದೇವೆ. ಈ ಪ್ರೀತಿಯ ಮನಸ್ಸನ್ನ ಮಾಯೆಯಿಂದ ಪುನಃ ಕೃಷ್ಣನಲ್ಲಿಗೆ ತರುವುದೇ ಕೃಷ್ಣ ಪ್ರಜ್ಞೆಯ ಕಾರ್ಯ. ಇದು ಕೃಷ್ಣ ಪ್ರಜ್ಞೆಯ ಸರಳ ವಿವರ. ನಮ್ಮಲ್ಲಿ ಕೃಷ್ಣನಿಗೆ ಪ್ರೀತಿ ಇದೆ, ಆದರೆ ಮಾಯೆಯ ಕಾರಣ ನಾವು ಕೃಷ್ಣನಲ್ಲದನ್ನು ಮಾಯೆ, ಕೃಷ್ಣ ಮಾಯೆ ಅಥವಾ ಭ್ರಮೆಯನ್ನ ಪ್ರೀತಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕೆ ಕೃಷ್ಣ ಹೇಳ್ತಾನೆ, ಮಮ ಮಾಯ ಕೂಡ ನನ್ನದೇ ಎಂದು. ಉದಾಹರಣೆಗೆ, ಮೋಡವು ಸೂರ್ಯನ ಸೃಷ್ಟಿ. ಅವನು ಸಮುದ್ರದ ನೀರನ್ನು ಆವಿಯಾಗಿಸ್ತಾನೆ. ಆನಂತರ ಆ ನೀರು ಮೋಡವಾಗುತ್ತೆ. ಸೂರ್ಯನ ದರ್ಶನವಾಗಿಸದೆ ನಮ್ಮ ಕಣ್ಣುಗಳು ಮುಚ್ಚುವುದು ಮೋಡದ ಕೆಲಸ. ಆದರೆ ಮೋಡಕ್ಕೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಸೂರ್ಯ ಹೆಚ್ಚು ಪ್ರಕಾಶಮಾನವಾದ ಕೂಡಲೇ ಮೋಡ ಮಾಯವಾಗತ್ತೆ. ಭೂತ್ವಾ ಪ್ರಲೀಯತೆ ಅಂದರೆ ಮೋಡವು ಬರುತ್ತದೆ, ಪುನಃ ಕಣ್ಮರೆಯಾಗುತ್ತದೆ. ಅದೇ ರೀತಿ ಮಾಯೆ, ಭ್ರಮೆ ಕೆಲವು ಬಾರಿ ಉತ್ಪತ್ತಿಯಾಗುತ್ತದೆ. ಅದು ಬರುತ್ತದೆ, ಹೋಗುತ್ತದೆ. ಮಾಯೆಯು ನಮ್ಮ ನೋಟವನ್ನು ಮುಚ್ಚುತ್ತದೆಯಷ್ಟೇ. ಮೋಡವು ನಮ್ಮ ಕಣ್ಣುಗಳನ್ನು ಮುಚ್ಚುವುದಾದರೂ ಅದಕ್ಕೆ ಸೂರ್ಯನನ್ನ ಮುಚ್ಚಲಾಗದು. ಹಾಗೆಯೇ ಮಾಯೆಗೆ ಕೃಷ್ಣನನ್ನ ಸ್ಪರ್ಶಿಸಲಾಗದು. ಕೃಷ್ಣ ಇಲ್ಲಿಗೆ ಬಂದಾಗ ಅವನು ಮಾಯೆಯಿಂದ ಮುಚ್ಚಲ್ಪಟ್ಟಿರ್ತಾನೆ ಎಂದು ಮಾಯವಾದ ತತ್ವಶಾಸ್ತ್ರ ಹೇಳುತ್ತೆ. ಅದು ಸರಿಯಲ್ಲ. ಮಾಯೆಗೆ ಕೃಷ್ಣನನ್ನ ಸ್ಪರ್ಶಿಸುವುದು ಸಾಧ್ಯವೇ ಇಲ್ಲ. ಶ್ರೀಮದ್ ಭಾಗವತವನ್ನ ಬರೆಯುವ ಮುನ್ನ ವ್ಯಾಸದೇವ ಶ್ರೀಕೃಷ್ಣನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಅವರು ಕೃಷ್ಣ ಮತ್ತು ಮಾಯೆ ಇಬ್ಬರನ್ನು ಕಾಣ್ತಾರೆ. ಆದರೆ ಮಾಯೆ ಹಿಂಬದಿಯಲ್ಲಿ ಇದ್ದದ್ದು ಮಾಯೆ ಕೃಷ್ಣನ ಮುಂದೆ ಬರಲಾಗದು. ಆದುದರಿಂದ ಕೃಷ್ಣನು ಎಂದಿಗೂ ಮಾಯೆಯಿಂದ ಮುಚ್ಚಲ್ಪಡುವುದಿಲ್ಲ. ನಮ್ಮ ಕಣ್ಣುಗಳಷ್ಟೇ ಮಾಯೆಯಿಂದ ಮುಚ್ಚಲ್ಪಟ್ಟಿರ್ತಾವೆ. ಹೀಗೆ ಕೃಷ್ಣನ ಒಂದು ತುಣುಕಾದ ನಮ್ಮನ್ನ ಮಾಯೆ ಮುಚ್ಚಿರುತ್ತೆ, ಆದರೆ ಕೃಷ್ಣನನ್ನಲ್ಲ. ಕೃಷ್ಣನು ಮಾಯೆಯ ನಿಯಂತ್ರಕ ಮತ್ತು ನಾವು ಮಾಯೆಯಿಂದ ನಿಯಂತ್ರಿಸಲ್ಪಟ್ಟಿದ್ದೇವೆ. ಅದೇ ವ್ಯತ್ಯಾಸ. ಕೃಷ್ಣನು ಮಾಯಾಧೀಶ, ನಾವು ಮಾಯಾಧೀನ. ಆದರೂ ನಾವು ಮುಕ್ತರಾಗಬಹುದು. ವಿಮಾನವು ಮೋಡಗಳ ಆಚೆ ಹೋದಾಗ ಅಪಾರವಾಗಿ ಸೂರ್ಯನ ಬೆಳಕು ಲಭ್ಯವಾಗುತ್ತೆ, ಯಾಕಂದ್ರೆ ಮೋಡಗಳು ಕೆಳಗಿರ್ತಾವೆ. ಅದೇ ರೀತಿ ನೀವು ಮಾಯೆಯ ಆಚೆಗೆ ಹೋಗಬಹುದು. ನೀವು ಮಾಯೆಯನ್ನ ಮೀರಿ ಸದಾ ಕೃಷ್ಣನನ್ನ ನೋಡಬಹುದು. ಅದು ಹೇಗೆ ಸಾಧ್ಯ ಅಂದ್ರೆ, ಮಾಂ ಏವಯೇ ಪ್ರಪದ್ಯಂತೆ ಮಾಯಂ ಏತಾಂ ತರಂತಿತೆ ಎಂದಿದೆ. ಅಂದ್ರೆ ನೀವು ಸುಮ್ಮನೆ ಕೃಷ್ಣನಿಗೆ ಶರಣಾಗಿ. ನೀವು ಮಾಯೆಯ ಅಧೀನದಲ್ಲಿ ಇಲ್ಲದಂತೆ ಅವನು ವ್ಯವಸ್ಥೆ ಮಾಡ್ತಾನೆ. ಅತ್ಯಂತ ಸರಳವಾದ ವಿಧಾನವಿದು. ಕೃಷ್ಣ ಹೇಳಿದಂತೆ ಮಾಡಿ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವಜ್ರಃ ಎಂದಿದ್ದಾನೆ. ಅಂದ್ರೆ ಎಲ್ಲ ಧರ್ಮಗಳನ್ನ ತ್ಯಜಿಸಿ ನನಗೆ ಶರಣಾಗು ಎಂದಿದ್ದಾನೆ. ಇದೇ ಸನಾತನ ಧರ್ಮ. ನಾವು ಪ್ರಭುವಿನ ಸೇವಕರಷ್ಟೇ, ಆದರೆ ಕೃತಕವಾಗಿ ನಾವು ಲೌಕಿಕ ಜಗತ್ತಿನ ಮಾಲೀಕರಾಗಲು ಪ್ರಯತ್ನಿಸುತ್ತಿದ್ದೇವೆ. ಆದುದರಿಂದಲೇ ನಮ್ಮನ್ನ ಇಲ್ಲಿಗೆ ಕಳಿಸಿರುವುದು. ಕಾನೂನಿಗೆ ಕಿಂಚಿತ್ತು ಲಕ್ಷ್ಯ ಕೊಡದ ಕ್ರಾಂತಿಕಾರಿಗಳು ಕೆಲ ಸಮಯ ಗುಂಡೇಟಿಗೆ ಬಲಿಯಾದರೆ ಕೆಲವು ಬಾರಿ ಬಂಧಿತರಾಗ್ತಾರೆ. ಅದೇ ರೀತಿ ಕೃಷ್ಣನಿಗೆ ಸ್ವಯಂ ಶರಣಾಗದವರನ್ನ ಐಹಿಕ ಲೋಕದ ಸೆರೆಮನೆಯಲ್ಲಿಡಲಾಗುವುದು. ಶರಣಾಗಲು ಅವರ ಮೇಲೆ ಒತ್ತಡ ತರಲಾಗತ್ತೆ. ಮುಕ್ತರಾಗಿದ್ದೇವೆ ಎಂದು ನಾವು ತಪ್ಪಾಗಿ ಭಾವಿಸ್ತೇವೆ. ನಾನು ಈಗ ಮುಕ್ತ, ನಾನು ದೇವರಾಗುವೆ ಎಂದುಕೊಂಡಾಗ ನಾವು ಮಾಯೆಯ ಅಂತಿಮ ಹಂತದಲ್ಲಿ ಸಿಲುಕ್ತೀವಿ. ನಾವು ದೇವರಾಗಲು ಹೇಗೆ ಸಾಧ್ಯ ಅಲ್ವಾ? ನಮಗೇನು ಸಾಮರ್ಥ್ಯವಿದೆ? ಭಗವಂತ ಅಸಂಖ್ಯವಾದುದನ್ನು ಸೃಷ್ಟಿಸ್ತಾನೆ. ನಾವು ಏನನ್ನ ಸೃಷ್ಟಿಸಿದ್ದೀವಿ? ದೇವರು ಅನೇಕ ವಸ್ತುಗಳನ್ನು ತೋರಿಸಿದ್ದಾನೆ. ನಾವೇನ್ ಮಾಡ್ತಿದ್ದೀವಿ? ಆದರೂ ನಾನು ದೇವರು ಎಂದು ಜನರು ಭಾವಿಸ್ತಾರೆ. ಲೌಕಿಕ ಸ್ವಭಾವದಂತೆ ಎಲ್ಲರೂ ದೇವರಾಗಲು ಪ್ರಯತ್ನಿಸ್ತಾರೆ. ನಾವು ಯೋಚಿಸ್ತೇವೆ, ನಾನು ಸಂಪುಟ ಸಚಿವನಾಗಬೇಕು, ನಾನು ರಾಷ್ಟ್ರಪತಿ ಆಗಬೇಕು, ನಾನು ಉದ್ಯಮಪತಿ ಆಗಬೇಕು. ಎಲ್ಲವೂ ವಿಫಲವಾದಾಗ ನಾವು ದೇವರಾಗಬೇಕೆಂದುಕೊಳ್ತೇವೆ. ಅದು ಕೂಡ ಮಾಯೆ. ದೇವರಾಗುವುದು ಅಸಾಧ್ಯ. ಬೆರಳು ನನ್ನ ದೇಹದ ಒಂದು ಭಾಗವಾಗಿರುವುದರಿಂದ ನನ್ನ ಆದೇಶವನ್ನು ಪಾಲಿಸುತ್ತೆ.
ಇಡೀ ದೇಹದ ಸೇವೆಗೈಯುತ್ತೆ. ಅದು ಅದರ ಕೆಲಸ. ನನಗೆ ನನ್ನ ಬೆರಳು ತಲೆ ಮೇಲೆ ಬರಬೇಕೆಂದ್ರೆ ಅದು ಅಲ್ಲಿಗೆ ಬರುತ್ತೆ. ಅದೇ ರೀತಿ ನಾವು, ನಮ್ಮ ಕೆಲಸವು ಕೃಷ್ಣ ಸೇವೆ. ಆದರೆ ಕೃಷ್ಣನಿಂದ ಸ್ವತಂತ್ರವಾಗಿ ನಾವೇ ದೇವರಾಗಬೇಕೆಂದಾಗ ನಾವು ಮಾಯೆಯ ಹಿಡಿತದಲ್ಲಿ ಸಿಲುಕ್ತೇವೆ. ಪ್ರೇಮ ವಿಭರ್ತ ಹೇಳುತ್ತೆ, ಲೌಕಿಕವಾದದ್ದನ್ನು ಸುಖಿಸಬೇಕೆಂದಾಗ ಜೀವಿಯು ತತ್ಕ್ಷಣ ಐಹಿಕ ಪ್ರಕೃತಿಗೆ ಬಲಿಯಾಗ್ತಾನೆ. ಕೃಷ್ಣನನ್ನ ಕೃತಕವಾಗಿ ಅನುಕರಣೆ ಮಾಡುವ ಆಸೆ ನಮಗೆ ಬಂದರೆ ಅದು ಮಾಯೆಯಾಗತ್ತೆ. ನಾವೇ ಮಾಯೆಯ ಪರಿಸ್ಥಿತಿಯನ್ನು ಸೃಷ್ಟಿಸ್ತೇವೆ. ನಾನು ದೇವರಾಗಬೇಕು, ನಾನು ಕೃಷ್ಣನಾಗಬೇಕು, ನಾನು ಭಗವಂತನಾಗಬೇಕು. ಇದೇ ಮಾಯೆ. ಕೃಷ್ಣನು ಸನಾತನ, ಶಾಶ್ವತ. ನಾವು ಕೂಡ ಸನಾತನ. ಆದರೆ ಕೃಷ್ಣನ ಸೇವೆಯನ್ನು ಮರೆತಾಗ ನಾವು ತಾತ್ಕಾಲಿಕ ವಸ್ತುಗಳನ್ನು ಸೇವೆಗೈಯುತ್ತೇವೆ. ಪುನಃ ನಾವು ನಮ್ಮನ್ನು ಕೃಷ್ಣ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಸನಾತನ ಧರ್ಮಕ್ಕೆ ವಾಪಸ್ಸಾಗ್ತೇವೆ. ಧರ್ಮ ಎಂದರೆ ಗುಣ, ಲಕ್ಷಣ ಅಥವಾ ಸ್ವಭಾವ ಸೂಚಕ. ಧರ್ಮವನ್ನು ಬದಲಿಸಲಾಗದು. ಸಕ್ಕರೆಯ ಲಕ್ಷಣವು ಸಿಹಿ ಮತ್ತು ಮೆಣಸಿನಕಾಯಿಯದು ಖಾರ. ಪ್ರತಿಯೊಂದಕ್ಕೂ ಅದರದೇ ಆದ ಗುಣ ಲಕ್ಷಣವಿದೆ. ಇದನ್ನೇ ಧರ್ಮ ಎನ್ನುವುದು. ಮೆಣಸಿನಕಾಯಿ ಖಾರವಾಗಿಲ್ಲದಿದ್ದರೆ ನಾವು ಅದನ್ನು ಬಿಸಾಡ್ತೀವಿ. ಯಾಕಂದರೆ ಮೆಣಸಿನಕಾಯಿಯ ಧರ್ಮ ಅಲ್ಲಿ ಲೋಪವಾಗಿದೆ ಅಂತ ಅರ್ಥ. ಆದುದರಿಂದ ಪ್ರತಿಯೊಂದಕ್ಕೂ ಅದರದೇ ಆದ ಗುಣ ಲಕ್ಷಣಗಳಿವೆ. ಜೀವಿಗಳಾದ ನಮಗೂ ಕೂಡ ನಮ್ಮದೇ ಗುಣ ಲಕ್ಷಣಗಳಿವೆ. ನಮ್ಮ ಲಕ್ಷಣವು ಭಗವಂತನ ಸೇವೆ. ದೇವರ ಸೇವೆ ಮಾಡದಿದ್ದರೆ ಆ ಗುಣ ಲಕ್ಷಣ ಹಾಗೆ ಉಳಿಯುತ್ತೆ. ಮತ್ತು ನಾನು ಮಾಲೀಕನಾದೆ ಎಂಬ ಭ್ರಮೆಯಲ್ಲಿ ಮಾಯೆಯ ಸೇವೆಯನ್ನು ಮಾಡಬೇಕಾಗತ್ತೆ. ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಟಾನಿ ನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಎಂದಿದ್ದಾನೆ. ಅಂದರೆ ಎಲ್ಲ ಜೀವಿಗಳು ನನ್ನ ವಿಭಿನ್ನ ಅಂಶಗಳು. ಆದರೆ ಮೂರ್ಖತನದಿಂದ, ಬದ್ಧ ಜೀವನದಿಂದಾಗಿ ಮಾಲೀಕರಾಗಲು ಕಷ್ಟಪಡ್ತಿದ್ದೇವೆ. ಇದು ರೋಗ. ಲೌಕಿಕ ಸ್ವಭಾವದ ಪ್ರಕೃತಿಯು ಈ ಮೂರ್ಖರ ಕಿವಿಯನ್ನು ಎಳೆಯುತ್ತೆ. ಐಹಿಕ ಪ್ರಕೃತಿಯು ಆದೇಶಿಸುತ್ತೆ, ಇದನ್ನು ಮಾಡು. ಆಗ ನಾನು ಮಾಡಬೇಕಾಗತ್ತೆ. ಆನಂತರ ಪ್ರಕೃತಿ ಹೇಳುತ್ತೆ, ಬಾ ಈ ಹೊಲಸನ್ನು ತಿನ್ನು. ಅವನು ತಿಂತಾನೆ. ಓ ಎಷ್ಟು ಚೆನ್ನ! ಇದು ಮಾಯೆ. ಹೊಲಸು ಚೆನ್ನಾಗಿರುವುದೇ, ಆದರೆ ಪ್ರಕೃತಿಯು ಹಂದಿಯ ಸ್ವಭಾವದ ದೇಹ ನೀಡಿರುತ್ತೆ. ಹೀಗಾಗಿ ಸೇವೆಯೇ ನಮ್ಮ ಕರ್ತವ್ಯ. ಆದರೆ ಕೃಷ್ಣನಿಗೆ ಸೇವೆ ಸಲ್ಲಿಸಲು ನಮಗೆ ಇಷ್ಟವಿಲ್ಲ, ಅಥವಾ ನಾನೇ ಕೃಷ್ಣ ಎಂಬ ಧೋರಣೆ ತೋರುವವರು ತತ್ಕ್ಷಣ ಮಾಯೆಯ ಹಿಡಿತದಲ್ಲಿ ಸಿಲುಕ್ತಾರೆ. ಮತ್ತು ಮಾಯೆಯ ಭ್ರಮೆಯಲ್ಲಿ ನಾವು ಲೌಕಿಕ ಸ್ವರೂಪದ ಭಿನ್ನ ಗುಣಗಳೊಂದಿಗೆ ಸಹವಾಸ ಮಾಡ್ತೇವೆ. ಆದುದರಿಂದ ನಾವು ಜನ್ಮ ತಾಳಬೇಕು. ಸದ್ ಅಸದ್ ಯೋನಿ ಜನ್ಮಸು ಅಂದರೆ ವ್ಯಕ್ತಿ, ಹಂದಿ, ನಾಯಿ, ಮಾನವ, ಜೀವಿ, ದೇವತೆ, ಮರ, ಗಿಡ, ಹೀಗೆ 84 ಲಕ್ಷ ಜೀವ ಜಾತಿಗಳಲ್ಲಿ ಏನು ಬೇಕಾದರೂ ಆಗಬಹುದು. ಕೃಷ್ಣ ಹೇಳ್ತಾನೆ, ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಹ ಪಿತ ಎಂದು. ಈ ಎಲ್ಲ ರೂಪಗಳಲ್ಲಿ ಅವು ಏನೇ ಆಗಿರಲಿ, ನಾನು ಅದರ ಪಿತ ಎಂದು. ಹಾಗಾದರೆ ಕೃಷ್ಣನು ಎಲ್ಲ ಜೀವಿಗಳ ಮೂಲ ಪಿತೃವಾದರೆ ವ್ಯಕ್ತಿಗಳೇಕೆ ಬ್ರಾಹ್ಮಣ, ಶೂದ್ರ, ಮರ, ಹುಲಿ, ಹಂದಿ, ಇಂದ್ರ, ಬ್ರಹ್ಮ ಹೀಗೆ ಆಗ್ತಾರೆ? ಪ್ರಕೃತಿಯ ವಿವಿಧ ಅಂಶಗಳ ಸಹವಾಸ ಮಾಡುವುದರಿಂದ ನಮಗೆ ವಿವಿಧ ದೇಹಗಳಲ್ಲಿ ಜನ್ಮ ಉಂಟಾಗುತ್ತೆ. ನನ್ನ ಮನಸ್ಸು ನನ್ನನ್ನು ಮುಂದಿನ ದೇಹಕ್ಕೆ ಒಯ್ಯುತ್ತೆ. ಈ ಮನುಷ್ಯ ಈಗ ಸತ್ತಿದ್ದಾನೆ, ಎಲ್ಲವೂ ಮುಗಿದಂತೆ ಎನ್ನುವುದು ಮೂರ್ಖತನ. ಅವನು ಮುಗಿದಿಲ್ಲ, ಅವನ ಬದುಕು ಸಾಗುತ್ತಲೇ ಇರುತ್ತೆ. ಲೌಕಿಕ ಜಗತ್ತು ಕೂಡ ಕೃಷ್ಣನ ಶಕ್ತಿ. ಆದರೆ ನಾವು ಆಧ್ಯಾತ್ಮಿಕದತ್ತ ಆಕರ್ಷಿತರಾಗಬೇಕಾದಾಗ ಐಹಿಕ ಶಕ್ತಿಯತ್ತ ಆಕರ್ಷಿತರಾಗ್ತಿದ್ದೇವೆ. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಕೆಳಮಟ್ಟ ಮತ್ತು ಮೇಲ್ಮಟ್ಟ ಶಕ್ತಿಗಳೆರಡೂ ಕೃಷ್ಣನದೇ. ಆದರೆ ನಾವು ಈಗ ಅಪಾರ ಶಕ್ತಿಯ ಲೌಕಿಕ ಅಂಶಗಳಿಂದ ಆಕರ್ಷಿತರಾಗಿದ್ದೇವೆ. ಭೂಮಿರ್ ಆಪೋ ಅನಲೋ ವಾಯು. ಭೂಮಿ, ಜಲ, ಬೆಂಕಿ, ಗಾಳಿ ಲೌಕಿಕ ಶಕ್ತಿಯಿಂದ ಆಕರ್ಷಿತರಾಗುವುದರಿಂದ ಕಲ್ಲಿನ ಮನೆ ನಿರ್ಮಿಸಿದಾಗ ನಾವು ಯೋಚಿಸ್ತೇವೆ, ಈಗ ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಬಳಿ ಸುಂದರವಾದ ಕಲ್ಲಿನ ಮನೆ ಇದೆ, ಆದರೆ ನಾನು ಕಲ್ಲಲ್ಲ. ಆದರೂ ನನಗೆ ಕಲ್ಲಿನ ಆಕರ್ಷಣೆ. ಆದುದರಿಂದ ಕೃಷ್ಣನು ನನಗೆ ಸೌಲಭ್ಯ ನೀಡ್ತಾನೆ. ಸರಿ, ಕಲ್ಲು ತೆಗೆದುಕೋ, ಸಂತೋಷದಿಂದಿರು, ಆದರೆ ನೀನು ಎಂದೆಂದಿಗೂ ಸುಖದಿಂದ ಇರಲಾರೆ. ನನಗೆ ಶರಣಾದಾಗ ಮಾತ್ರ ನೀನು ಸಂತೋಷದಿಂದ ಇರುವೆ ಎನ್ನುತ್ತಾನೆ. ಇದು ಹೇಗಂದ್ರೆ, ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ತಂದೆಯು ಮಗುವಿಗೆ ಆಟವಾಡಲು ಎಲ್ಲ ಸೌಕರ್ಯಗಳನ್ನು ಕೊಡ್ತಾನೆ. ಆದರೆ ಅದೇ ಸಮಯಕ್ಕೆ ಅವನು ಹೇಳ್ತಾನೆ, ಮಗು ಹೀಗೆ ಆಡಬೇಡ, ಇದು ಒಳ್ಳೆಯದಲ್ಲ ಎಂದು. ಆದರೆ ಮಗು ಹಠ ಮಾಡುವುದರಿಂದ ತಂದೆ ಕೆಲವೊಮ್ಮೆ ಸರಿ ಆಟವಾಡು ಎಂದು ಹೇಳ್ತಾನೆ. ಅದೇ ರೀತಿ ನಾವು ಈ ಲೌಕಿಕ ಜಗತ್ತಿಗೆ ಬಂದು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶದಿಂದ ಆಕರ್ಷಿತರಾಗಬೇಕೆಂದು ಕೃಷ್ಣ ಬಯಸೋದಿಲ್ಲ. ನಾವು ದೊಡ್ಡ ವಿಜ್ಞಾನಿಗಳಾಗಿ ಈ 5 ಅಂಶಗಳ ಸಂಯೋಜನೆ ಮಾಡಬೇಕೆಂದು ಅವನು ಇಚ್ಛಿಸೋದಿಲ್ಲ. ಏನು ಈ ಜಗತ್ತು? ತೇಜೋವಾರಿ ವೃಂದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ ಎನ್ನುತ್ತಾನೆ. ಈ ಪ್ರಪಂಚವು ಬೆಂಕಿ, ಭೂಮಿ, ಗಾಳಿ, ನೀರು ಮತ್ತು ಆಕಾಶದ ಸಂಯೋಜನೆ. ಇದು ಮಿಥ್ಯವಾದದ್ದು.
ಈ ವಿಶ್ವವು ಈ 5 ಅಂಶಗಳ ಸಂಯೋಜನೆಯಾಗಿರುವಂತೆ ನಮ್ಮ ದೇಹ ಕೂಡ ಈ 5 ವಸ್ತುಗಳ ಸಂಯೋಜನೆಯಾಗಿದ್ದು ನಾವು ಅದಕ್ಕೆ ಆಕರ್ಷಿತರಾಗಿದ್ದೇವೆ. ಓ, ನನ್ನದು ಎಂತಹ ಸುಂದರ ಶಕ್ತಿಶಾಲಿ ದೇಹ, ಅಮೆರಿಕ, ಭಾರತೀಯ, ನಾನು ಆ ಜಾತಿ, ಈ ಧರ್ಮ, ಈ ದೇಹ ನನ್ನದು, ಆ ದೇಹ ನನ್ನದು ಎಂದೆಲ್ಲ ನಾವು ಹೊಡೆದಾಡ್ತೇವೆ. ಆದರೆ ಇದೆಲ್ಲವೂ ಮಾಯೆ. ಇಂತಹ ದೈಹಿಕ ಸಿದ್ಧಾಂತದ ಬದುಕಿನಿಂದ ನೀವು ಎಂದಿಗೂ ಸುಖ ಸಂತೋಷದಿಂದ ಇರಲಾಗದು. ಈ ಅಂಶವನ್ನ ಕೃಷ್ಣ ಪರೋಕ್ಷವಾಗಿ ವಿವರಿಸ್ತಾನೆ. ಅಚ್ಛೇದ್ಯೋ ಅಯಂ ಅದಾಹ್ಯೋ ಅಯಮಕ್ಲೇದೋ ಅಶೋಷ್ಯ ಏವಚ. ಅಂದರೆ ಜೀವಾತ್ಮನನ್ನ ಮುರಿಯಲಾಗದು, ನೀರಿನಲ್ಲಿ ಕರಗಿಸಲಾಗದು, ಸುಡಲೂ ಆಗದು ಮತ್ತು ಒಣಗಿಸಲು ಸಾಧ್ಯವಿಲ್ಲ. ದೇಹವು ಸುಟ್ಟು ಬೂದಿಯಾಗುವುದರಿಂದ ನಾವು ದೇಹವಾಗುವುದು ಹೇಗೆ ತಾನೇ ಸಾಧ್ಯ? 3 ವಸ್ತುಗಳಿಂದ ದೇಹವಾಗಿದೆ: ಪಿತ್ತ, ಲೋಳೆ ಮತ್ತು ವಾಯು. ಅದು ಮೂಳೆ, ಮಾಂಸ ಮತ್ತು ರಕ್ತದ ಚೀಲ. ನಾನೇ ದೇಹ ಎಂದು ಯಾರಾದರೂ ಯೋಚಿಸಿದ್ರೆ ಅವನು ಗೋಕರಹ, ಹಸು ಅಥವಾ ಕತ್ತೆ. ದೈಹಿಕ ಸಿದ್ಧಾಂತದ ಬದುಕಿನಲ್ಲಿರುವವರು ಪ್ರಾಣಿಗಳು, ಮತ್ತು ಪ್ರಾಣಿಯಾದವರಿಂದ ನೀವು ಜ್ಞಾನವನ್ನು ಹೇಗೆ ಪಡೆಯುವಿರಿ? ಹಸು ಅಥವಾ ಕತ್ತೆಗಳಿಂದ ಜ್ಞಾನ ಪಡೆಯುವುದು ಸಾಧ್ಯವಾ? ಮುಕ್ತವಾಗಿ ಹೇಳಬೇಕೆಂದರೆ ವಾಸ್ತವವಾಗಿ ಎಲ್ಲರೂ ದೇಹಾತ್ಮ ಬುದ್ಧಿಯಲ್ಲಿರುವವರೇ. ಆದುದರಿಂದ ಆಧುನಿಕ ನಾಗರಿಕತೆಯು ಪ್ರಾಣಿ ನಾಗರಿಕತೆ, ಮಾನವ ನಾಗರಿಕತೆಯಲ್ಲ. ನಾನು ಈ ದೇಹವಲ್ಲ, ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ಮಾನವ ನಾಗರಿಕತೆ ಶುರುವಾಗುತ್ತೆ. ಜನರು ಎಲ್ಲಿಯವರೆಗೆ ದೇಹಾತ್ಮ ಬುದ್ಧಿಯಲ್ಲಿರುತ್ತಾರೋ ಅಲ್ಲಿಯವರೆಗೆ ಬೆಕ್ಕು, ನಾಯಿಗಳ ನಾಗರಿಕತೆ ಇರುತ್ತದೆಯಷ್ಟೇ. ಎಲ್ಲರಿಗೂ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹವಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಹರೇ ಕೃಷ್ಣ.